ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಡಿಸೈನ್ನ ನಾನು ಸಿಂಗಲ್ ಸ್ಟೆಪ್ನಲ್ಲಿ ಹಾಕಿ ತೋರಿಸಿದ್ದೆ. ಇದನ್ನು ಬ್ರೈಡಲ್ ಡಿಸೈನ್ ಹಾಗಿನೂ ಸಹ ತೋರಿಸಿದ್ದೆ. ಬಟ್ ಇನ್ನು ಹೆವಿ ಬ್ರೈಡಲ್ ಡಿಸೈನ್ ಬೇಕು ಅನ್ನೋರಿಗೆ ಈ ಥರ ನಾನು ಡಬಲ್ ಸ್ಟೆಪ್ನಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ 6 ಎಳೆ ದಾರನ ನಾನು 2 ಸರಿ ಲಾಕ್ ಮಾಡಿಕೊಂಡೆ. ಇವಾಗ 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 2ರಿಂದ 1 ಮತ್ತು 2ರಿಂದ 1 ಕಂಬ ಹಾಕ್ತಾಯಿದ್ದೀನಿ. ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಟೋಟಲಾಗಿ ಒಂದು 8ರಿಂದ 9 ಕಂಬಗಳನ್ನ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಬೀಡ್ಗಳು ಬೇಡ, ಇಲ್ಲಿ ಏನಂದರೆ ಜಸ್ಟ್ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ನಿಮಗೆ ಬೀಡ್ಸ್ ಬೇಕು ಅಂದರೆ ದಾರದಲ್ಲಿ ಪೋಣಿಸ್ಕೊಂಡ್ಬಿಟ್ಟು ಈ ಥರ ಹಾಕುವಾಗ ಬೀಡ್ಸ್ನ ಮುಂದೆ ಜರುಗಿಸ್ಕೊಂಡು ಹಾಕ್ತೀವಲ್ಲ, ಆ ಥರನೂ ಸಹ ನೀವು ಹಾಕ್ಬೋದು. ಹೆವಿ ಬ್ರೈಡಲ್ ಡಿಸೈನ್ ಅಂದರೆ ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಈ ಏನು ಕಂಬಗಳು ಹಾಕ್ತಾ ಇದ್ದೀವಲ್ಲ ಅಲ್ಲಿ ಕುಂದನ್ನು ಅಂಟಿಸು ಸಹ ನೀವು ಕೊಡ್ಬೋದು. ಇಲ್ಲಿ 1 2 3 4 5 6 ಕಂಬಗಳನ್ನ ಹಾಕಿದ್ದೀನಿ. ಇನ್ನು 1-2 ಎಕ್ಸ್ಟ್ರಾ ಹಾಕಬೇಕಂದ್ರೆ ಟೋಟಲ್ ಒಂದು 8ರಿಂದ 9 ಕಂಬಗಳು ಬೇಕಾಗುತ್ತೆ ನಮಗಿಲ್ಲಿ. ಟೋಟಲಾಗಿ 2ರಿಂದ 1 2ರಿಂದ 1 ಇವಾಗ ಟೋಟಲಾಗಿ 8 ಕಂಬಗಳಾಯಿತು. ಹಾಕಿದ ಮೇಲೆ ಇವಾಗ ಇಲ್ಲಿ ಚೈನ್ಗಳನ್ನ ಹಾಕೋಣ. 1 2 3 ಚೈನ್ ಹಾಕ್ತೀನಿ. ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ಇಲ್ಲಿ ಕಂಬಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ಸ್ಯಾರಿಗೆ ಹಾಕುವಾಗ ನಾನು ಏನು ಕೌಂಟಿಂಗ್ ಹೇಳಿದ್ದೀನಲ್ಲ ಅದೇ ಥರನೇ ಕೌಂಟಿಂಗ್ನಲ್ಲಿ ಮಾಡ್ಕೊಂಡು ಹೋಗಿ. ಇಲ್ಲಿ ಏನು ಸ್ಟಾರ್ಟಿಂಗ್ ಬೇಕಂದರೆ ನಾನು ಇಲ್ಲಿ 8ರಿಂದ 9 ಕಂಬಗಳನ್ನ ಹಾಕಿದ್ದೀನಲ್ಲ ಅದನ್ನು ಸ್ಕಿಪ್ ಮಾಡಿಕೊಂಡು ಒಂದು 6 ಕಂಬಗಳನ್ನಾದರೂ ಹಾಕ್ಬೋದು. ಆ ಥರನೂ ಮಾಡ್ಕೋಬೋದು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ಇಲ್ಲಿ ಕಂಬಗಳನ್ನ ಹಾಕ್ತೀನಿ ನಾನು. 2ರಿಂದ 1 ಮತ್ತು 2ರಿಂದ 1 ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಮತ್ತು 2ರಿಂದ 1 2ರಿಂದ 1 ಕಂಬನ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ಸ್ವಲ್ಪ ನಾನು ಕಂಬ ಹಾಕ್ಬಿಟ್ಟು ತೋರಿಸ್ತೀನಿ. ಕಂಬಗಳನ್ನ ಹಾಕಿದ ಮೇಲೆ ಒಂದು ಬೀಡನ್ನ ತೊಗೊಳ್ತಾ ಇದ್ದೀನಿ. ಬ್ರೈಡಲ್ ಬೀಡನ್ನ ತೊಗೊಳ್ತಾ ಇದ್ದೀನಿ. ತೊಗೊಂಡ್ಬಿಟ್ಟು ಸೂಜಿಗೆ ಪೋಣಿಸ್ಕೊಂಡು ಈಗ ದಾರದೊಳಗಡೆಗೆ ಪೋಣಿಸ್ಕೊಂಡು ಒಂದು ಬೀಡ್ ಲಾಕ್ ಮಾಡಿದೆ. ಸೂಜಿ ಮೇಲೆ ಮತ್ತೆ ಒಂದ್ಸರಿ ದಾರ ತೊಗೊಂಡು ಅದೇ ಥರನೇ ಇಲ್ಲೂ ಸಹ 8 ಕಂಬಗಳನ್ನ ಹಾಕ್ತೀನಿ. 8 ಆದರೂ ಹಾಕಿ 9 ಆದರೂ ಹಾಕಿ, ಏನಂತ ಡಿಫ್ರೆನ್ಸ್ ಇರೋದಿಲ್ಲ. ತುಂಬ ಟೈಟ್ ಇರೋದ್ರಿಂದ ನನಗೆ ಏನಂದರೆ ಆ ಲೇಸ್ ತುಂಬ ತಿಕ್ಕಾಗಿರೋದ್ರಿಂದ ಸೂಜಿ ತೂರಿಸಿ ದಾರ ತರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇದು ಬೇಸ್ ಲೈನ್ ಬಂದು ಫುಲ್ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ನೀವು. ನೋಡಿ, 8 ಕಂಬ 3 ಚೈನು ಮತ್ತು 8 ಕಂಬ ಮತ್ತು ಒಂದು ಬೀಡು ಮತ್ತು 8 ಕಂಬ ಹಾಕ್ತಿದ್ದೀನಿ. ಮತ್ತು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು ಮತ್ತೆ 8 ಕಂಬ ಹಾಕ್ಬಿಟ್ಟು ಅಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿಬಿಟ್ಟು ಇದೇ ಥರನೇ ನಾನು ಬೇಸ್ ಲೈನ್ ಫುಲ್ಲು ಅಂದರೆ ನೀವು ಸ್ಯಾರಿಗೆ ಹಾಕೋ ಫುಲ್ಲು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ತೋರಿಸ್ತೀನಿ. ಲಾಸ್ಟಿಗೆ 2 ಚೈನ್ ಹಾಕಿ ಎಕ್ಸ್ಟ್ರಾ ದಾರನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಮಧ್ಯದಲ್ಲಿ 3 ಚೈನು ಮತ್ತು ಒಂದು ಬೀಡು. ಇವಾಗ ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ ನಾನು. ಇವಾಗ ಸೆಕೆಂಡ್ ಸ್ಟೆಪ್ನಲ್ಲಿ ಫಸ್ಟಿಗೆ ಏನು 2 ಚೈನ್ ಹಾಕಿದ್ವಲ್ಲ ಅಲ್ಲಿಗೇ ಡೈರೆಕ್ಟಾಗಿ ದಾರನ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಅಲ್ಲಿ ಏನು ಕಂಬ ಇದೆಯಲ್ಲ, ಕಂಬದ ಮೇಲೆ ಹೋಲ್ ಕಾಣ್ತಾ ಇರುತ್ತಲ್ಲ, ಆ ಹೋಲ್ ಮೇಲೆ ಒಂದೊಂದು ಹೋಲ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ತೀನಿ ನಾನು. 2 ಆಯಿತು. 3ನೇ ಸಿಂಗಲ್ ಕ್ರೋಶೆಟ್ಟು, 4ನೇ ಸಿಂಗಲ್ ಕ್ರೋಶೆಟ್ಟು ಅಥವಾ 5ನೇ ಸಿಂಗಲ್ ಕ್ರೋಶೆಟ್ಟು, 6 7 ಅಥವಾ 8 ಸಿಂಗಲ್ ಕ್ರೋಶೆಟ್ ಆದಮೇಲೆ ಈ ಏನು 3 ಚೈನ್ ಇತ್ತಲ್ಲ ಆ 3 ಚೈನ್ ಒಳಗಡೆಗೆ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 3 ಚೈನ್ ಒಳಗಡೆಗೆ 3 ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ನೋಡ್ಬೋದು ನೀವು ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿ ಏನು ನೆಕ್ಸ್ಟ್ ಕಂಬದ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ಟು, ಅದ್ರ ಪಕ್ಕದ ಕಂಬದ ಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ಟು, ಮತ್ತು ಅದ್ರ ಪಕ್ಕದಲ್ಲಿ 3 ಸಿಂಗಲ್ ಕ್ರೋಶೆಟ್. ಟೋಟಲಾಗಿ 3 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ ನಾನು. 3 ಚೈನಲ್ಲಿ 3 ಇದಾದಮೇಲೆ ಮತ್ತೆ 3 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇಲ್ಲಿ ನೋಡಿ ಬೀಡ್ ಹಿಂದ್ಗಡೆ ದಾರ ಕಾಣ್ತಾ ಇದೆಯಲ್ಲ, ಅದಕ್ಕಾಗಿ ಬೀಡ್ ಲಾಕ್ ಮಾಡಬೇಕು. ಈ ಬೀಡ್ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 2ರಿಂದ 1 ನಾನು ಟ್ರಿಬಲ್ ಕ್ರೋಶೆ ಹಾಕ್ತೆ. ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಇವಾಗ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೊತೀನಿ. ಹಾಗೆಯೇ ಇಲ್ಲಿ ಏನು ನಾವು ಕಂಬ ಹಾಕಿದ್ವಲ್ಲ ಆ ಕಂಬದ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಮತ್ತೆ ಕಂಬಗಳನ್ನ ಹಾಕ್ತೀನಿ. ಇವಾಗ 2 ಚೈನ್ ಹಾಕಿದ್ನಲ್ಲ ಅದನ್ನು ಕೌಂಟ್ ಮಾಡಿಕೊಂಡು ಇವಾಗ 3 ಕಂಬ ಆಯಿತು. 3
ಕಂಬ, 4ನೇ ಕಂಬ, ಈಗ 5ನೇದು, 6, 7 ಮತ್ತು 8. ಏನು ಅಲ್ಲಿ ನಾವು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದರೊಳಗಡೆ 2 ಚೈನ್ ಸೇರಿಸ್ಕೊಂಡು ಟೋಟಲಾಗಿ ನಾವು 8 ಕಂಬಗಳನ್ನ ಹಾಕ್ತೀವಿ. ಆ 2 ಚೈನ್ನ ಸ್ಕಿಪ್ ಮಾಡಿದರೆ 7 ಕಂಬ ಆಗುತ್ತೆ. ನೋಡಿ ಇಲ್ಲಿಗೆ ಇವಾಗ ಕಂಪ್ಲೀಟ್ ಆದಮೇಲೆ ಅಲ್ಲೇನು ಬೀಡ್ ಹಿಂದ್ಗಡೆ ದಾರ ಇತ್ತಲ್ಲ ಅದರೊಳಗಡೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ನೋಡಿ ಹೋಲ್ಸ್ಗಳು ಕಾಣ್ತಾ ಇರುತ್ತೆ. ನಾವಿಲ್ಲಿ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕಿದ ಮೇಲೆ ಹೋಲ್ಗಳು ಕಾಣ್ತಾ ಇದ್ದರೆ 1 2 3 4. 4ನೇ ಹೋಲ್ ಮೇಲೆ ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ಮತ್ತು 1 2 ಚೈನ್ ಹಾಕಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಇಲ್ಲಿ ಏನು ನಾವು 4 ಚೈನ್ ಇತ್ತಲ್ಲ ಆ 4 ಚೈನ್ ಒಳಗಡೆಗೆ ಇಲ್ಲಿ ಡಬಲ್ ಕ್ರೋಶೆ ಟ್ರಿಬಲ್ ಕ್ರೋಶೆ ಹಾಕೋದಕ್ಕಾಗಲ್ಲ, ಹಂಗಾಗಿ ನಾನಲ್ಲಿ 4 ಚೈನ್ ಹಾಕಿಬಿಟ್ಟು ಮತ್ತು ಆ 4 ಚೈನ್ನಲ್ಲಿ ಮೇಲೆ ನಾನು 2 ಚೈನ್ ಹಾಕಿಬಿಟ್ಟು ಇಲ್ಲಿನೂ ಸಹ 2 ಚೈನ್ ಫಸ್ಟಿಗೆ ಏನು ಹಾಕಿದ್ವಲ್ಲ ಅದನ್ನು ಕೌಂಟ್ ಮಾಡಿಕೊಂಡು ಟೋಟಲಾಗಿ 8 ಕಂಬಗಳನ್ನ ಹಾಕ್ತೀನಿ. 8 ಡಬಲ್ ಕ್ರೋಶೆಟ್ಗಳು. ಆ ಏನು 2 ಚೈನ್ ಇತ್ತಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ 8 ಆಗುತ್ತೆ. ಅದನ್ನು ಸ್ಕಿಪ್ ಮಾಡಿದರೆ ನೀವು ಕರೆಕ್ಟಾಗಿ 7 ಕಂಬಗಳಾಗುತ್ತೆ. ಆ ಥರನೂ ಆದರೂ ಮಾಡ್ಕೋಬೋದು. ಇಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊತಿದ್ದೀನಿ ನಾನು. ಫುಲ್ಲು ಫಿಲ್ ಆದಮೇಲೆ ಇವಾಗ ನೋಡಿ ಇಲ್ಲಿ ಏನು ಇತ್ತಲ್ಲ ಆ ಏನು ಬೀಡ್ ಹಿಂದ್ಗಡೆ ನಾವು ಲಾಕ್ ಮಾಡಿದ ದಾರ ಇತ್ತಲ್ಲ ಅದ್ರ ಒಳಗಡೆ ಈ ಆರ್ಚ್ನ ಲಾಕ್ ಮಾಡ್ತೀನಿ. ಫಸ್ಟ್ದು ಯಾವ ಥರ ಮಾಡಿದ್ವೋ ಅದೇ ಥರನೇ ಲಾಕ್ ಮಾಡಬೇಕು. ಮತ್ತೆ ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ಇಲ್ಲಿ 1 2 3 4 ಚೈನ್ಗಳನ್ನ ಹಾಕ್ತೀನಿ. 1 ಇಲ್ಲಿ ಬಿಟ್ಬಿಟ್ಟು 1 2 3 4 4ನೇ ಕಂಬದ ಹೋಲ್ ಮೇಲೆ ಮತ್ತೆ ಈ 4 ಚೈನ್ನ ಲಾಕ್ ಮಾಡ್ಕೊತೀನಿ. ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊತೀನಿ. ಮತ್ತು 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕ್ಬಿಟ್ಟು ಈ 4 ಚೈನ್ ಒಳಗಡೆಗೆ ಮತ್ತೆ ಕಂಬಗಳನ್ನ 8 ಕಂಬಗಳನ್ನ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲಿ ಟೋಟಲಾಗಿ ನಮಗೆ 4 ಆರ್ಚ್ ಬರುತ್ತೆ, 4 ಪೆಟಲ್ಸ್ ಬರುತ್ತೆ. ಇಲ್ಲಿ ನೋಡಿ 1 2 3 ಹಾಕಿದ್ವಲ್ಲ ಈ ಕಡೆಯಿಂದ ಕೌಂಟ್ ಮಾಡಿ 3ನೇ ಕಂಬದ ಮೇಲೆ ಈ ಆರ್ಚ್ನ ಲಾಕ್ ಮಾಡಬೇಕು. ಆ ಕಡೆ 3 ಕಂಬದ ಮೇಲಿಂದ ಶುರು ಮಾಡಿದ್ವಲ್ಲ ಆರ್ಚ್ನ ಅದೇ ಥರ ಈ ಕಡೆ 3 ಕಂಬದಿಂದ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಪ್ರತಿಯೊಂದು ಸಿಂಗಲ್ ಕಂಬದ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ ನಾನು. ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಈ 3 ಚೈನ್ ಒಳಗಡೆಗೆ ಮತ್ತೆ 3 ಲಾಕ್ಗಳನ್ನ ಮಾಡ್ತೀನಿ. 3 ಲಾಕ್ಗಳನ್ನ ಮಾಡಬೇಕು. ಮಾಡಿಬಿಟ್ಟು ಮತ್ತೆ ಇವಾಗ ನೆಕ್ಸ್ಟ್ ಮತ್ತೆ 3 ಕಂಬದ ಮೇಲೆ ಮತ್ತೆ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶೆಟ್ ಅಂದರೂ ಒಂದೇ. 1 2 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಇಲ್ಲಿ ಟ್ರಿಬಲ್ ಕ್ರೋಶೆನ ಹಾಕಬೇಕು ಬೀಡ್ ಹಿಂದ್ಗಡೆಗೆ. ನೋಡಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ ಬೀಡ್ ಹಿಂದ್ಗಡೆಗೆ ದಾರ ಇದೆಯಲ್ಲ ಲಾಕ್ ಮಾಡಿರ್ತೀವಲ್ಲ ಅದ್ರ ಒಳಗಡೆಗೆ ಸೂಜಿನ ತೂರಿಸ್ಬಿಟ್ಟು ಟ್ರಿಬಲ್ ಕ್ರೋಶೆನ ಹಾಕಬೇಕು. ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿಬಿಟ್ಟು 2 ಚೈನ್ ಹಾಕಿ ಮತ್ತು ಇಲ್ಲಿ 8 ಆ 2 ಚೈನ್ನು ಕನ್ಸಿಡರ್ ಮಾಡಿಕೊಂಡು ಟೋಟಲಾಗಿ ಎಕ್ಸ್ಟ್ರಾ ಇನ್ನೂ 7 ಕಂಬಗಳನ್ನ ಹಾಕ್ತೀನಿ. ಟೋಟಲಾಗಿ 8 ಕಂಬಗಳು ಬರುತ್ತೆ. ಕಂಬಗಳನ್ನ ಹಾಕಿ ತೋರಿಸ್ತೀನಿ. ಹಾಕ್ದಾದ್ಮೇಲೆ ನೋಡಿ ಇಲ್ಲಿ ಏನು ಅಲ್ಲಿ ದಾರದ ಹಿಂದ್ಗಡೆ ಬೀಡ್ ಹಿಂದ್ಗಡೆ ದಾರ ಇತ್ತಲ್ಲ ಅದಕ್ಕೆ ಲಾಕ್ ಮಾಡಿದ್ದೀನಿ. ಮತ್ತೆ 4 ಚೈನ್ ಹಾಕಬೇಕು. ಬ್ಯಾಕ್ ಸೈಡಿಂದ 1 2 3 4ನೇ ಹೋಲ್ ಮೇಲೆ ಲಾಕ್ ಆದಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ತಿರ್ಸ್ಕೋಬೇಕು. 2 ಚೈನ್ ಹಾಕಬೇಕು. ಸುಜ್ಜಿ ಮೇಲೆ ದಾರ ತೊಗೊಂಡು ಈ 4 ಚೈನ್ಗಳ ಒಳಗಡೆಗೆ ಮತ್ತೆ ಕಂಬಗಳನ್ನ ಹಾಕಿ ಕಂಪ್ಲೀಟ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಇದೇ ಥರನೇ ಇಲ್ಲಿನೂ ಸಹ ಕಂಪ್ಲೀಟ್ ಮಾಡಿ ಅದಾದ ನಂತರ ಏನು ಬೀಡ್ ಹಿಂದ್ಗಡೆ ದಾರ ಇದೆಯಲ್ಲ ಅದ್ರ ಒಳಗಡೆಗೆ ಈ ಆರ್ಚ್ನ ಕಂಪ್ಲೀಟ್ ಮಾಡಿ ಲಾಕ್ ಮಾಡಬೇಕು. ಇದೇ ಥರನೇ ಇಲ್ಲೂ ಸಹ 4 ಪೆಟಲ್ಸ್ ಬರುತ್ತೆ ಟೋಟಲಾಗಿ ನಮಗೆ. ಫಸ್ಟ್ ಆರ್ಚಲ್ಲಿ ಯಾವ ಥರ 4 ಬಂದಿದ್ರೆ ಬೇಕು ಅಂದರೆ 5 ಸಹ ಹಾಕ್ಕೋಬೋದು. 4 ಕರೆಕ್ಟ್ ಆಗುತ್ತೆ ನೋಡಿ. ಈ ಕಡೆಯಿಂದ ಈ 3 ಚೈನ್ ಇದೆಯಲ್ಲ ಅದರಿಂದ ನಾವು ಕೌಂಟ್ ಮಾಡ್ಕೊಂಡು ಬರಬೇಕು. 3ನೇ ಕಂಬದ ಮೇಲೆ ಹೋಲಿಗೆ ಈ ಆರ್ಚ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು
ಅದ್ರ ಪಕ್ಕದ ಮೇಲೆ ಇರೋ ಕಂಬದ 2 ಕಂಬ ಇರುತ್ತಲ್ಲ ಅದೆರಡರ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ನೆಕ್ಸ್ಟ್ ಆ 3 ಚೈನ್ ಏನಿದೆಯಲ್ಲ ಅದರಲ್ಲೂ 3 ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಅಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ 3 ಚೈನ್ ಆದರೆ ಸಾಕಾಗುತ್ತೆ. ಬ್ರೈಡಲ್ಲಿಗೆ ನೀವು 130 ಅಥವಾ 150 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡ್ರೆ ಅದು ಡಬಲ್ ಆಗುತ್ತೆ. ತುಂಬ ಥಿಕ್ನೆಸ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ರೈಡಲ್ ಸ್ಯಾರೀಸ್ಗೆಲ್ಲ 130 ಅಥವಾ 150 ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ 4 ಪೆಟಲ್ಸ್ ಬಂದಿದೆ ಇದರಲ್ಲಿ. ನಾನು ಇಲ್ಲೇನು 3 ಚೈನ್ ಇದೆಯಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇದೇ ಡಿಸೈನ್ ನಾನು ಮುಂಚೆಗೆ ಹಾಕಿರೋದನ್ನು ಸಹ ಒಂದು ಪಿಕ್ನ ನಾನು ಶೇರ್ ಮಾಡ್ತೀನಿ ಜೊತೆಗೆ, ನೋಡ್ಬೋದು ನೀವು. ನೋಡಿ ನಾನು ಕುಚ್ಚು ಕಟ್ಟಿದ್ದೀನಿ. ಎಷ್ಟು ಸ್ಟಿಫ್ ಆಗಿದೆ ಅಂದರೆ ಇದು ಬ್ರೈಡಲ್ ಡಿಸೈನು. 2 ಸ್ಟೆಪ್ನಲ್ಲಿ ನಿಮ್ಗೆ ಹೆವಿಯಾಗಿ ಹಾಕ್ಕೊಡೋವಂಥದ್ದು. ಬೀಡ್ಸ್ ಬೇಕು ಇನ್ನೂ ಜಾಸ್ತಿ ಅಂದರೆ ಅಲ್ಲೇನು 2 ಚೈನ್ ಹಾಕ್ತೀವಲ್ಲ 2 ಚೈನ್ ಹಾಕಿದ್ಮೇಲೆ ಒಂದು ಬೀಡ್ ಹಾಕ್ಬೋದು. ಆ ಥರನೇ ನಾನು ಈ ಮುಂಚೆ ಹಾಕಿರೋಂಥ ಡಿಸೈನ್ನಲ್ಲಿ ತೋರಿಸಿದ್ದೀನಿ. ಅದ್ರದ್ದು ಪಿಕ್ನ ನಾನು ಇಲ್ಲಿ ಶೇರ್ ಮಾಡ್ತೀನಿ, ನೋಡ್ಬೋದು. ನೋಡಿ ಬೀಡ್ಸ್ ಎಷ್ಟು ಸ್ಟಿಫಾಗಿ ಕೂತ್ಕೊಂಡಿದೆ. ಇಲ್ಲಿ ನಾನು ಸರ್ಕಲ್ ಬೀಡ್ ಹಾಕಿ ಮತ್ತು 5 ಪೆಟಲ್ಸ್ ಬಂದಿದೆ, ಅಲ್ಲಿ 4 ಪೆಟಲ್ಸ್ನಲ್ಲಿ ಹಾಕಿ ತೋರಿಸಿದ್ದೀನಿ. ಇದು ಬಂದು ಹತ್ರ ತುಂಬ ಚೆನ್ನಾಗಿರುತ್ತೆ, ಥಿಕ್ನೆಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ಡಿಸೈನ್ ಇಷ್ಟ ಆಗಿದ್ರೆ ಇವೆರಡರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ. ಆದಷ್ಟು ಕಮೆಂಟ್ ಮಾಡೋದ್ರಿಂದ ನಮಗೆ ಮೋಟಿವೇಟ್ ಆಗ್ತೀವಿ. ನಾವು ಇನ್ನೂ ಹೊಸ ಡಿಸೈನ್ನ ಹುಡುಕ್ಬಿಟ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.